ಅನೇಕವಕ್ತ್ರನಯನಂ ಅನೇಕಾದ್ಭುತದರ್ಶನಂ ಅನೇಕ ದಿವ್ಯಾಭರಣಂ ದಿವ್ಯ ಅನೇಕ ಉದ್ಯುತಾಯುಧಂ. ಅರ್ಜುನ ಪರಮಾತ್ಮನ ದಿವ್ಯವಾದ ದೇಹದಲ್ಲಿ ಕಾಣ್ತಾ ಇದ್ದಾನೆ. ಅನಂತವಾದ ಮುಖ, ಅನಂತ ನೇತ್ರ, ದಿವ್ಯವಾದ ಆಭರಣಗಳು, ಇದೆಲ್ಲವನ್ನ ನೋಡ್ತಾ ಇದ್ದಾನೆ. ದಿವ್ಯಮಾಲಾಂಬರಧರಂ ದಿವ್ಯಗಂಧಾನುಲೇಪನಂ ಸರ್ವಾಶ್ಚರ್ಯಮಯಂ ದೇವಂ ಅನಂತಂ ವಿಶ್ವತೋಮುಖಂ ಎಂಬುದಾಗಿ ದಿವ್ಯವಾದ ಆಭರಣಗಳನ್ನು ಧರಿಸಿದ್ದಾನೆ. ಆ ಆಭರಣಗಳು ಕೂಡ ಹೇಗಿದ್ದಾವೆ ಅಂತ ಕೇಳಿದರೆ, ಪರಮಾತ್ಮನ ದೇಹವನ್ನು ಅಲಂಕಾರ ಮಾಡಿದ ಆಭರಣಗಳು ಕೂಡ ನಾಶವಾಗದೇ ಇರತಕ್ಕಂತಹ ಅವನ ಸ್ವರೂಪಭೂತವಾದ ಆಭರಣಗಳು. ಮತ್ತೆ ಕಂಠೀಸರವ ಮುಖ್ಯ ಪ್ರಾಣವ ನಿತ್ತ ಅಂತ ಹೇಳ್ತಾರೆ ವಾದಿರಾಜರು. ಹಾಗಾದರೆ ಆ ಕಂಠೀಸರದ ರೂಪದಲ್ಲಿ, ಕೌಸ್ತುಭಮಣಿಯ ರೂಪದಲ್ಲಿ ಬ್ರಹ್ಮ ವಾಯುದೇವರೇ ಪರಮಾತ್ಮನ ದೇಹದ ಸಾಮೀಪ್ಯವನ್ನು ಪಡೆದು ಅಲಂಕಾರ ರೂಪವಾಗಿ ಇದ್ದು ಆನಂದವನ್ನು ಪಡ್ತಾರೆ. ಹಾಗಾಗಿ ಪರಮಾತ್ಮನ ಕೈಯಲ್ಲಿ ಇರತಕ್ಕಂತಹ, ಅವನ ದೇಹದಲ್ಲಿ ಇರತಕ್ಕಂತಹ ಆಭರಣಗಳು ಲಕ್ಷ್ಮ್ಯಾತ್ಮಕವಾದ ಆಭರಣಗಳು. ಅದೇ ರೀತಿಯಾಗಿ ಬ್ರಹ್ಮ ವಾಯುದೇವರು ಆಭರಣಗಳ ರೂಪದಲ್ಲಿ ಪರಮಾತ್ಮನ ದೇಹವನ್ನು ಆಶ್ರಯ ಮಾಡಿ ಅವನ ಸೇವೆಯನ್ನು ಮಾಡ್ತಾ ಇದ್ದಾರೆ. ಅವನನ್ನು ಸಾವಿರ ಸಾವಿರ ರೂಪಗಳಿಂದ ನೋಡಿದರೂ ಸಮಾಧಾನ ಇಲ್ಲ ಅವರಿಗೆ. ತಿರ್ಗಾ ದೇಹದಲ್ಲಿ ಆಭರಣಗಳ ರೂಪದಿಂದ ಇದ್ದು ಏನು ಮಾಡ್ತಾರೆ, ಪರಮಾತ್ಮನನ್ನು ನೋಡ್ತಾ ಇದ್ದಾರೆ. ಲಕ್ಷ್ಮೀದೇವಿ ಪರಮಾತ್ಮನನ್ನು ನೋಡೋದಕ್ಕೆ ಎಷ್ಟು ರೂಪ ತಗೊಳ್ತಾಳೆ ಲೆಕ್ಕವೇ ಇಲ್ಲ. ಅನಂತ ರೂಪಗಳಿಂದ ಪರಮಾತ್ಮನನ್ನು ನೋಡ್ತಾನೇ ಇದ್ದಾಳೆ, ಸೇವೆಯನ್ನು ಮಾಡ್ತಾ ಇದ್ದಾಳೆ. ಬಗೆ ಬಗೆಯ ನೂತನವ ಕಾಣುತ್ತಾ ಅಂತಹ ಮಹಾಲಕ್ಷ್ಮಿ ಒಂದು ರೂಪದಿಂದ ನಿರಂತರ ವೇದ ಪಾರಾಯಣ ಮಾಡ್ತಾಳೆ, ಇನ್ನೊಂದು ರೂಪದಿಂದ ಗಾಯನ ಮಾಡ್ತಾಳೆ, ಇನ್ನೊಂದು ರೂಪ ಇಟ್ಟಿದ್ದಾಳಂತೆ. ಯಾವುದಕ್ಕೆ ಅಂತ ಕೇಳಿದರೆ, ಯಾವಾಗಲೂ ದೇವರನ್ನು ನೋಡ್ತಾನೇ ಇರೋದು. ಅವಳಿಗೆ ಭಗವಂತ ಒಂದು ನರಸಿಂಹ, ಒಂದು ಕೃಷ್ಣ, ಒಂದು ರಾಮ ಅಲ್ಲ, ಅನಂತ ಅನಂತ ರಾಮಕೃಷ್ಣ ನರಸಿಂಹ ರೂಪಗಳನ್ನು ತೋರಿಸ್ತಾನೇ ಇರ್ತಾನೆ. ಹಾಗಾಗಿ ಜಗನ್ನಾಥದಾಸರು ಹೇಳಿದ್ದು, ಬಗೆ ಬಗೆಯ ನೂತನವ ಕಾಣುತ್ತ ಮಿಗೆ ಹರುಷದಿಂ ಪೊಗಳಿ ಹಿಗ್ಗುತ್ತ ಅಂತ. ಪ್ರಹ್ಲಾದನಿಗೋಸ್ಕರವಾಗಿ ನರಸಿಂಹನಾಗಿ ಬಂದ, ಅದೇ ಮೊದಲು ಸಲ ಲಕ್ಷ್ಮೀದೇವಿ ನೋಡಿಲ್ಲ. ಇಂತಹ ಅನಂತ ನರಸಿಂಹ ರೂಪಗಳನ್ನು ಅನಾದಿ ಕಾಲದಿಂದ ನೋಡ್ತಾ ಇದ್ದಾಳೆ. ಅದನ್ನೇ ಇಲ್ಲಿ ವೇದವ್ಯಾಸರು ಹೇಳ್ತಾ ಇದ್ದಾರೆ. ಏನಂತ? ದಿವ್ಯ ಮಾಲಾಂಬರಧರಂ ದಿವ್ಯ ಅನೇಕ ಆಭರಣಂ ಎಂಬುದಾಗಿ ಅನೇಕ ಆಭರಣಗಳನ್ನು, ಅನೇಕ ಮಾಲೆಗಳನ್ನು ಹಾಕ್ಕೊಂಡಿದ್ದಾನೆ. ಅದ್ಯಾವುದು ಪೇಟೆಯಲ್ಲಿ ಮಾರಾಟ ಮಾಡುವಂತಹ ಮಾಲೆ ಅಲ್ಲ, ಆಭರಣ ಅಲ್ಲ, ಅದೆಲ್ಲ ಲಕ್ಷ್ಮೀ ಬ್ರಹ್ಮಾದಿ ದೇವತೆಗಳೇ ಅವನ ದೇಹದ ಸಾಮೀಪ್ಯವನ್ನು ಪಡೆದಿದ್ದಾರೆ. ಆ ಸಾಮೀಪ್ಯವನ್ನು ಪಡೆಯೋದಕ್ಕೆ ಎಷ್ಟು ತಪಸ್ಸು ಮಾಡಿದ್ದಾರೆ. ಅಷ್ಟು ತಪಸ್ಸು ಮಾಡಿ ಕಲ್ಪ ಸಾಧನೆಯನ್ನು ಮಾಡಿ ಪರಮಾತ್ಮನ ದೇಹದ ಸಾಮೀಪ್ಯವನ್ನು ಪಡೆದಿದ್ದಾರೆ. ಹಾಗಾಗಿ ಈ ಅರ್ಥವನ್ನು ಇಟ್ಕೊಳ್ಬೇಕು. ದಿವ್ಯ ಮಾಲಾಂಬರಧರ, ದಿವ್ಯ ಆಯುಧ ಅನ್ನೋದಕ್ಕೆ ಈ ಅರ್ಥವನ್ನು ಇಟ್ಟುಕೊಳ್ಬೇಕು. ಸರಿ, ಇಷ್ಟೆಲ್ಲ ನೋಡ್ತಾ ಇದ್ದಾನೆ. ಆವಾಗ ತತಃ ಸಹ ವಿಸ್ಮಯ ವಿಷ್ಟಃ ಹೃಷ್ಟರೋಮ ಧನಂಜಯ ಪ್ರಣಮ್ಯ ಶಿರಸಾ ದೇವಂ ಕೃತಾಂಜಲಿರಭಾಷತ. ಭಗವಂತನ ಈ ದಿವ್ಯವಾದ ವಿರಾಟ್ ರೂಪವನ್ನು ನೋಡಿದ. ಅಂತಹ ವಿರಾಟ್ ರೂಪವನ್ನು ನೋಡಿ ಕೈ ಮುಗಿದ, ಹಣೆ ಮಣಿದ, ಶಿರಸಾಷ್ಟಾಂಗ ನಮಸ್ಕಾರವನ್ನು ಮಾಡಿದ. ಅಷ್ಟಾಂಗ ನಮಸ್ಕಾರ, ಎಲ್ಲಿ ದೇವರಿಗೆ ಗುರುಗಳಿಗೆ ನಮಸ್ಕಾರ ಮಾಡ್ತೇವೋ ಅಲ್ಲಿ ಅಹಂಕಾರ ಹೋಗತ್ತೆ. ಹಾಗಾಗಿ ಅವನಂದ ಪ್ರಣಮ್ಯ ಶಿರಸಾದೇವಂ ಕೃತಾಂಜಲಿರಭಾಷತ. ಕೈ ಮುಗಿದು ಇಡೀ ದೇಹವನ್ನು ಮಣಿದ, ತಲೆ ಬಾಗಿದ,
ಆ ತಲೆ ಬಾಗುವುದರ ಜೊತೆಗೆ ಏನು ಬಾಗಿತು ಅಂತ ಕೇಳಿದರೆ ಮೋಹ ಬಾಗಿತು, ಅಹಂಕಾರ ಬಾಗಿತು, ನಾನು ಮಾಡ್ತೇನೆ ಅನ್ನೋದು ಹೋಯಿತು. ಹಾಗಾಗಿ ಮುಂದೆ ಹೇಳ್ತಾನೆ, ನಷ್ಟೋ ಮೋಹ ಸ್ಮೃತಿರ್ಲಬ್ಧ್ವ ಕರಿಸ್ಸೆ ವಚನಂ ತವ ಅಂತ ಹೇಳ್ತಾನೆ. ಯಾಕೆ ಅಂತ ಕೇಳಿದರೆ ಪ್ರಣಮ್ಯ ಶಿರಸಾದೇವಂ, ಇವನ ಈ ರೂಪವನ್ನು ನೋಡಿ ಅವನ ಅಹಂಕಾರ ಮಣಿದಿದೆ, ಅವನ ಅಜ್ಞಾನ ಮೋಹ ಬಂದು ವ್ಯಾಮೋಹ ಹೋಗಿದೆ, ಎಲ್ಲ ಮಾಡಿಸುವವ ಇವನು ಅಂತ ಗೊತ್ತಾಗಿದೆ. ಹಾಗಾಗಿ ತಲೆ ಬಾಗಿದ್ದಾನೆ. ಇವತ್ತು ನಾವೆಲ್ಲ ಅನೇಕ ಅನರ್ಥವನ್ನು ಅನುಭವಿಸ್ತಾ ಇದ್ದೇವೆ. ಯಾಕೆ ಅಂದರೆ ಮಕ್ಕಳಿಗೆ ಬೇಕಾದಷ್ಟು ಡೊನೇಷನ್ ಕೊಟ್ಟು ದೊಡ್ಡ ದೊಡ್ಡ ಶಾಲೆಗಳಿಗೆ ಕಳಿಸ್ತಾ ಇದ್ದೇವೆ. ತಪ್ಪಲ್ಲ, ನಮ್ಮ ಮಕ್ಕಳು, ನಾವು ದುಡ್ಡು ಖರ್ಚು ಮಾಡೋದರಲ್ಲಿ ತಪ್ಪಿಲ್ಲ. ಬೇಕಾದಷ್ಟು ಅವರು ಬೇಡಿದ್ದನ್ನು ಕೊಡಿಸ್ತೇವೆ, ಎಲ್ಲ ಮಾಡ್ತೇವೆ. ಬೆಳಿಗ್ಗೆ 5:30 6 ಅವರಿಗೆಲ್ಲ ತಯಾರು ಮಾಡಿ ಅವರಿಗೆ ಯೂನಿಫಾರ್ಮ್ ಹಾಕಿ ಎಲ್ಲ ರೆಡಿ ಮಾಡಿ ಕಳಿಸ್ತೇವೆ. ಇಷ್ಟೆಲ್ಲ ಮಾಡಿ ಕಳಿಸೋವಾಗ ಒಂದನ್ನು ನಾವು ಮರೆತಿದ್ದೇವೆ. ಯಾವುದು ಅಂತ ಕೇಳಿದರೆ, ಆ ಮಗುವನ್ನು ತಯಾರು ಮಾಡಿ ಆ ಸ್ಕೂಲ್ ವ್ಯಾನ್ ಬರೋದರಲ್ಲಿ ಮಗು ಒಳಗಡೆ ಹೋಗು, ಅಲ್ಲಿ ದೇವರಿಗೆ ನಮಸ್ಕಾರ ಮಾಡಿ ಬಾ ಅಂತ ಹೇಳೋದನ್ನು ಮರೆತಿದ್ದೇವೆ. ದೇವರಿಗೆ ನಮಸ್ಕಾರ ಮಾಡು, ತಂದೆಗೆ ನಮಸ್ಕಾರ ಮಾಡು, ನನಗೆ ನಮಸ್ಕಾರ ಮಾಡು ಅಂತ ಹೇಳಿಸುವ ಕ್ರಮವನ್ನು ಇವತ್ತು ನಾವು ಮರೆತದ್ದರಿಂದ ಏನಾಗಿದೆ, ಅನೇಕ ಅವಾಂತರಗಳನ್ನು ನಾವು ಅನುಭವಿಸ್ತಾ ಇದ್ದೇವೆ. ಅದು ಏನು ಎಂತು ಅಂತ ಹೇಳಬೇಕಾಗಿಲ್ಲ, ಏನು ಅನರ್ಥವನ್ನು ಅನುಭವಿಸ್ತಾ ಇದ್ದೇವೆ. ಹಾಗಾಗಿ ಇಲ್ಲಿ ಅರ್ಜುನ ಹಣಿಮಣಿದ, ದೇಹ ಬಾಗಿದ, ತಲೆ ಬಾಗಿದ, ಪ್ರಣಮ್ಯ ಶಿರಸಾದೇವಂ, ಆ ಭಗವಂತನಿಗೆ ನಮಸ್ಕಾರವನ್ನು ಮಾಡ್ತಾ ಹೇಳ್ತಾ ಇದ್ದಾನೆ, ಪಶ್ಯಾಮಿ ದೇವಾಂಸ್ತವ ದೇವದೇಹೇ ಸರ್ವಾಂಸ್ತಥಾ ಭೂತ ವಿಶೇಷ ಸಂಗಾನ್ ಬ್ರಹ್ಮಾಣಮೀಶಂ ಕಮಲಾಸನಸ್ಥಂ ಋಷಿಂಶ್ಚ ಸರ್ವಾನ್ ಉರಗಾಂಶ್ಚ ದಿವ್ಯಾನ್ ಎಂಬುದಾಗಿ ಅಂತ ಇದ್ದಾನೆ. ಕೃಷ್ಣ, ನೀನು ತೋರಿಸಿದ್ದರಿಂದ ನಾನು ನೋಡಿದೆ, ನೋಡೋದನ್ನು ನೋಡಿದೆ. ಯಾವ ಕಣ್ಣಿನಿಂದ ಶಾಶ್ವತವಾದ ನಿನ್ನನ್ನು ನೋಡಬೇಕೋ ಅವನನ್ನು ನೋಡಿದೆ. ಇನ್ನು ಅಶಾಶ್ವತವಾದ ಪದಾರ್ಥವನ್ನು ಯಾಕೆ ನೋಡಬೇಕು? ಹಾಗಾಗಿ ನಿನ್ನ ದೇಹದಲ್ಲಿ ಎಲ್ಲವನ್ನು ನೋಡಿದೆ. ಎಲ್ಲ ದೇವತೆಗಳು, ಎಲ್ಲ ಭೂತ ವಿಶೇಷ, ಬ್ರಹ್ಮ ರುದ್ರ ಮೊದಲಾದ ಎಲ್ಲ ಸಮೂಹವನ್ನೇ ನಾನು ನೋಡಿದ್ದೇನೆ. ಅದ್ಭುತವಾದ ಸರ್ಪಗಳನ್ನು ನೋಡಿದ್ದೇನೆ, ಲೋಕಗಳನ್ನು ನೋಡಿದ್ದೇನೆ. ಯಾವ ರೀತಿ ಕೃಷ್ಣ ಯಶೋದೆಗೆ ತನ್ನ ಪುಟ್ಟ ಬಾಯಿಯಲ್ಲಿ ಬ್ರಹ್ಮಾಂಡವನ್ನು ತೋರಿಸಿದ ಹಾಗೆ ಅರ್ಜುನನಿಗೆ ತನ್ನ ವಿಶ್ವರೂಪವನ್ನು ತೋರಿಸ್ತಾ ಇದ್ದಾನೆ. ಅನೇಕ ಬಾಹೋದರ ವಕ್ರ ನೇತ್ರಂ ಪಶ್ಯಾಮಿ ತ್ವಾಂ ಸರ್ವತೋ ಅನಂತರೂಪಂ ನಾತಂಚ ಮಧ್ಯಂ ದ ಪುನಸ್ತವಾದಿಂ ಪಶ್ಯಾಮಿ ವಿಶ್ವೇಶ್ವರ ವಿಶ್ವರೂಪ. ನೋಡಿ, ಇಲ್ಲಿ ಬಂತು. ಏನು ಅಂತ ಕೇಳಿದರೆ, ಸ್ವಾಮಿ ನಿನ್ನ ತೋಳುಗಳನ್ನು ಎಣಿಕೆ ಬಾಹುಗಳು ಎಷ್ಟು ಎಣಿಕೆ ಮಾಡಲಿಕ್ಕಾಗ್ತಾ ಇಲ್ಲ ಅಂತಾನೆ. ಇದೇನು ದಿವ್ಯವಾದ ಕಣ್ಣನ್ನು ಕೊಟ್ಟ ಹಣೆ ಬರಹ ಇದು. ನಿನ್ನ ಬಾಹುಗಳನ್ನು ಎಣಿಸ್ಲಿಕ್ಕಾಗ್ತಾ ಇಲ್ಲ, ನಿನ್ನ ಮುಖಗಳನ್ನು ಎಣಿಸ್ಲಿಕ್ಕಾಗ್ತಾ ಇಲ್ಲ, ನಿನ್ನ ಕಣ್ಣುಗಳನ್ನು ಎಣಿಸ್ಲಿಕ್ಕಾಗ್ತಾ ಇಲ್ಲ. ವಿಷಯ ತಿಳ್ಕೊಳ್ಳಿ, ಅರ್ಜುನನಿಗಲ್ಲ, ಅರ್ಜುನನಿಗೆ ತಿಪ್ಪರ್ಲಾಗ ಹಾಕಿದರೂ ಎಣಿಸ್ಲಿಕ್ಕಾಗಲ್ಲ. ಅರ್ಜುನನಿಗೆ ಯಾಕೆ? ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ. ಅನಂತ ವೇದಗಳಿಗೆ ಇನ್ನೂ ಕೂಡ ಭಗವಂತನ ಗುಣಗಳನ್ನು ರೂಪಗಳನ್ನು ಎಣಿಸ್ಲಿಕ್ಕಾಗಿಲ್ಲ. ಅನಂತ ವೇದಗಳ ಅಭಿಮಾನಿಯಾದ ಮಹಾಲಕ್ಷ್ಮೀ ದೇವಿಗೂ ಕೂಡ ಇನ್ನೂ ಕೂಡ ಎಣಿಸ್ಲಿಕ್ಕಾಗಿಲ್ಲ. ತಿರುಪತಿಗೆ ಹೋದರೆ ಅವನ ದುಡ್ಡೇ ಎಣಿಸ್ಲಿಕ್ಕಾಗಲ್ಲ. ಅಂದ ಮೇಲೆ ಅವನ ಗುಣಗಳನ್ನು, ಅವನ ರೂಪಗಳನ್ನು ಹೇಗೆ ಎಣಿಸೋದಕ್ಕೆ ಸಾಧ್ಯ? ನ ರಮಾಪಿ ಪದಾಂಗುಲೀಲ ಸನ್ನ ಕದೂರಾಜನಂತ ಸದ್ಗುಣ ಗಣಯೇದ್ ಗಣಯಂತ್ಯ ನಾರತಂ ಪರಮಾಂ ಕೋಶ್ಯ ಗುಣೋ ಪರೋನ್ವದೀತ್ ಎಂಬುದಾಗಿ
ನಾರಾಯಣ ಪಂಡಿತಾಚಾರ್ಯರು ಮಧ್ವವಿಜಯದಲ್ಲಿ ಹೇಳ್ತಾರೆ, ಲಕ್ಷ್ಮೀ ದೇವಿಯೂ ಕೂಡ ಈ ತನಕ ಪರಮಾತ್ಮನ ಗುಣಗಳನ್ನು ಎಣಿಸ್ಲಿಕ್ಕಾಗಲ್ಲ. ಯಾಕೆ? ಅನಂತವಾದ ಗುಣಗಳು. ಪರಮಾತ್ಮನ ಗುಣಗಳ ಪ್ರಾಂತಗಾಣದೆ ಭಗವಂತನಿಗೆ ಆಭರಣವಾದಳು ಅಂತ ಸರ್ವಪ್ರತೀಕ ಸಂಧಿಯಲ್ಲಿ ಜಗನ್ನಾಥದಾಸರು ಹೇಳ್ತಾರೆ. ಎಣಿಸಿ ಎಣಿಸಿ ಸಾಕಾಯಿತು, ಇನ್ನು ಎಣಿಸ್ಲಿಕ್ಕಾಗಲ್ಲ ಅಂತ ಗೊತ್ತಾಯಿತು. ಗೊತ್ತಾಗಿ ಲಕ್ಷ್ಮೀದೇವಿ ಏನು ಮಾಡ್ತಾಳೆ? ಭಗವಂತನ ಗುಣಗಳ ಎಣಿಕೆಗಾಣದೆ ಭಗವಂತನಿಗೆ ಆಭರಣವಾದಳು ಅಂತ ಹೇಳ್ತಾರೆ. ಹಾಗಾಗಿ ಆ ಭಗವಂತನ ಮಹಿಮೆಯನ್ನು ನೋಡ್ತಾ ಪಶ್ಯಾಮಿ ವಿಶ್ವೇಶ್ವರ ವಿಶ್ವರೂಪ ಎಂಬುದಾಗಿ ಹೇಳ್ತಾರೆ. ನಿನ್ನ ವಿಶ್ವರೂಪವನ್ನು ನಾನು ನೋಡ್ತಾ ಇದ್ದೇನೆ ಅಂತ. ಹಾಗಾದರೆ ವಿಶ್ವರೂಪ ಅನ್ನೋದಕ್ಕೆ ಆಚಾರ್ಯರು, ಮಧ್ವಾಚಾರ್ಯರು ವ್ಯಾಖ್ಯಾನವನ್ನು ಮಾಡ್ತಾ ಒಂದು ಪ್ರಮಾಣವನ್ನು ಉದಾಹರಣೆ ಮಾಡ್ತಾರೆ. ಏನದು ವಿಶ್ವೇಶ್ವರ? ವಿಶ್ವರೂಪ ಅಂದರೆ ವಿಶ್ವ ಅನ್ನೋ ಶಬ್ದಕ್ಕೆ ಇಡೀ ಪ್ರಪಂಚ, ಆ ಪ್ರಪಂಚಕ್ಕೆ ಈಶ್ವರನಾಗಿದ್ದಾನೆ. ವಿಶ್ವ ಅಂದರೆ ವಾಯು ಅಂತರ್ಥ, ವಿಶ್ವ ಅಂದರೆ ವೇದಗಳು ಅಂತರ್ಥ, ಅವೆಲ್ಲವುಗಳ ನಿಯಾಮಕ. ಹಾಗಾಗಿ ಆಚಾರ್ಯರು ಋಗ್ವೇದದ ಒಂದು ಪ್ರಮಾಣವನ್ನು ಕೊಡ್ತಾರೆ. ವಿಶ್ವತಚ್ಚಕ್ಷುರುತ ವಿಶ್ವತೋ ಮುಖೋ ವಿಶ್ವತೋ ಬಾಹುರುತ ವಿಶ್ವತಸ್ಪಾತ್ ಸಂಬಾಹುಭ್ಯಾಂ ಧಮಾತಿ ಸಂಪತತ್ರಿರ್ದ್ಯಾವ ಭೂಮಿ ಜನಯಂ ದೇವೈಕಾಹ ಎಂಬುದಾಗಿ ಈ ಮಂತ್ರ ಋಗ್ವೇದದಲ್ಲೂ ಇದೆ, ಯಜುರ್ವೇದದಲ್ಲೂ ಇದೆ. ಆಚಾರ್ಯರು ಇನ್ನೊಂದು ಪ್ರಮಾಣವನ್ನು ಕೊಡ್ತಾರೆ, ಬಾಭ್ರವ್ಯ ಶಾಖೆ ಅಂತ. ಆ ಬಾಭ್ರವ್ಯ ಶಾಖೆಯ ಒಂದು ಪ್ರಮಾಣವನ್ನು ಶ್ರೀಮದಾಚಾರ್ಯರು ಕೊಡ್ತಾರೆ. ವಿಶ್ವಶಬ್ದ ಅನಂತವಾಚಿ ಅಂತ ಹೇಳ್ತಾರೆ. ವಿಶ್ವ ಅನ್ನೋ ಶಬ್ದ ಅನಂತತ್ವವನ್ನು ಹೇಳುತ್ತೆ. ಅನಂತ ಅಂದರೆ ನವಿದ್ಯತೆ ಅಂತಹ, ಯಾವನಿಗೆ ಆದಿ ಅಂತ್ಯಗಳಿಲ್ಲವೋ, ಯಾವನು ಶಶ್ವದೇಕ ಪ್ರಕಾರವಾಗಿ ಇರ್ತಾನೋ ಅವನು ಅಂತ. ಅದನ್ನೇ ಮುಂದೆ ಹೇಳ್ತಾರೆ, ಅನಾದಿ ಮಧ್ಯಾಂತಹೀನಂ ಅಂತ ಹೇಳ್ತಾರೆ ಇದೇ ಅಧ್ಯಾಯದಲ್ಲಿ. ಹಾಗಾಗಿ ಸರ್ವಂ ಸಮಸ್ತಂ ವಿಶ್ವಂ ಅನಂತಂ ಪೂರ್ಣಮೇವ ಚ ಅನಂತ ಪಾದಂ ತಮ್ಮ ಅನಂತ ಬಾಹುಂ ಅನಂತ ವಕ್ರಂ ಪುರುಹೂತಮೇಕಂ ಎಂಬುದಾಗಿ ಶ್ರೀಮದಾಚಾರ್ಯರು ಬಾಭ್ರವ್ಯ ಶಾಖೆಯನ್ನು ಉದಾಹರಣೆಯನ್ನು ಮಾಡಿ ಪರಮಾತ್ಮನ ಮಹಿಮೆಯನ್ನು, ಅವನ ವಿಶ್ವರೂಪದ ಸಂಗತಿಯನ್ನು ಈ ಮೂಲಕವಾಗಿ ಏನು ಮಾಡ್ತಾ ಇದ್ದಾರೆ ಅಂತ ಕೇಳಿದರೆ ವರ್ಣನೆಯನ್ನು ಮಾಡ್ತಾ ಇದ್ದಾರೆ. ಹೀಗೆ ಆ ಭಗವಂತನ ವಿಶ್ವೇಶ್ವರ ವಿಶ್ವರೂಪಂ ಪಶ್ಯಾಮಿ ಎಂಬುದಾಗಿ ಅರ್ಜುನ ಹೇಳ್ತಾ ಇದ್ದಾನೆ. ಹೇಳ್ತಾ ಅನಾದಿ ಮಧ್ಯಾಂತ ಅನಂತ ವೀರ್ಯಂ ಅನಂತ ಬಾಹುಂ ಶಶಿಸೂರ್ಯ ನೇತ್ರಂ ಪಶ್ಯಾಮಿ ತ್ವಾಂ ದೀಪ್ತ ಹುತಾಶ ವಕ್ತ್ರಂ ಸ್ವತೇಜಸ ವಿಶ್ವಮಿದಂ ತಪಂತಂ ಎಂಬುದಾಗಿ ಕೃಷ್ಣನನ್ನು ಕುರಿತು ಅರ್ಜುನ ಹೇಳ್ತಾ ಇದ್ದಾನೆ. ನಿನಗೆ ಆದಿಯೂ ಇಲ್ಲ, ಮಧ್ಯವೂ ಇಲ್ಲ, ತುದಿ ಮೊದಲು ಕೊನೆ ಇರದಿರ್ತಕ್ಕಂತಹ ಅನಂತ ಗುಣಗಳಿಂದ ಕೂಡಿದ ಸೂರ್ಯ ಚಂದ್ರರನ್ನೇ ಕಣ್ಣಾಗಿ ಹೊಂದಿರತಕ್ಕಂತಹ, ಇಡೀ ಪ್ರಪಂಚವನ್ನು ನಿನ್ನ ಕಾಂತಿಯಿಂದ ಬೆಳಗತಕ್ಕವ ನಿನ್ನ ಸ್ವರೂಪಭೂತವಾದ ಕಾಂತಿ. ಯಾಕೆ ಅಂದರೆ ಉಪನಿಷತ್ತು, ಶ್ವೇತಾಶ್ವೇತರ ಉಪನಿಷತ್ತು ಈ ಸಂಗತಿಯನ್ನು ಹೇಳುತ್ತೆ. ನ ತತ್ರ ಸೂರ್ಯೋಭಾತಿ ನ ಚಂದ್ರ ತಾರಕಂ ನೇಮ ವಿದ್ಯುತೋ ಭಾಂತಿ ಕುತೋ ಅಯಂ ಅಗ್ನಿ ತಮೇವ ಭಾಂತಂ ಮನುಭಾತಿ ಸರ್ವಂ ತಸ್ಯ ಭಾಸ ಸರ್ವಂ ಇದಂ ವಿಭಾತಿ. ಆಕಾಶದಲ್ಲಿ ಸೂರ್ಯ, ಚಂದ್ರ, ಅಗ್ನಿ, ನಕ್ಷತ್ರ ಇದ್ಯಾವುದು ಬೆಳಗೋದಿಲ್ಲ. ತಮೇವ ಭಾಂತಂ, ಇಡೀ ಜಗತ್ತಿಗೆ ಪ್ರಕಾಶಮಾನ ಸ್ವರೂಪನಾದ ಭಗವಂತನ ಪ್ರಕಾಶದಿಂದಲೇ ಇವೆಲ್ಲ ಬೆಳಗ್ತವೆ. ಹಾಗಾದರೆ ಭಗವಂತನಿಗೆ ಪ್ರಕಾಶ ಎಲ್ಲಿಂದ ಬಂತು ಅಂದರೆ ಭಗವಂತ ಸ್ವಪ್ರಕಾಶ ಅಂದರೆ ಸ್ವರೂಪಭೂತವಾದ ಪ್ರಕಾಶ. ಅದಕ್ಕೆ ಉದಾಹರಣೆ ಕೊಡಬೇಕು ಅಂದರೆ ಬೆಂಕಿ ಇದೆ, ಬೆಂಕಿಯ ಸಂಪರ್ಕದಿಂದ ಬಿಸಿ ನೀರಿದೆ. ಬೆಂಕಿಯೂ ಇದೆ, ಬೆಂಕಿ ಸಂಪರ್ಕದಿಂದ ಬಿಸಿ ನೀರು ಇದೆ. ಬಿಸಿ ನೀರನ್ನು ಬಿಸಿ ಅಂತ ಹೇಳ್ತೇವೆ, ಬೆಂಕಿಯನ್ನು ಬಿಸಿ ಅಂತ ಹೇಳ್ತೇವೆ. ಬೆಂಕಿ ಸಹಜವಾಗಿ ಬಿಸಿಯಾಗಿದೆ,
ಅದಕ್ಕೆ ಯಾರ ಸಹಾಯ ಬೇಕಾಗಿಲ್ಲ. ಬೆಂಕಿಯ ಸಂಪರ್ಕದಿಂದ ಬಿಸಿ ನೀರು ಬಿಸಿಯಾಗಿದೆ. ಹಾಗೆ ಭಗವಂತ ಸ್ವಪ್ರಕಾಶ ಬೆಂಕಿಯಂತೆ. ಬೆಂಕಿಯ ಸಂಪರ್ಕದಿಂದ ನೀರು ಬಿಸಿಯಾದಂತೆ ಭಗವಂತನ ಪ್ರಕಾಶದಿಂದ ಸೂರ್ಯ, ಚಂದ್ರ, ಅಗ್ನಿ, ನಕ್ಷತ್ರ, ಇಡೀ ಪ್ರಪಂಚ ಎಲ್ಲ ಪ್ರಕಾಶಮಾನವಾಗಿದೆ. ಹಾಗಾದರೆ ಅವನಿಗೆ ಬೇರೆ ಯಾವ ಪ್ರಕಾಶ ಬೇಕಾಗಿಲ್ಲ. ಯಾಕೆ? ಎಸ್ ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ. ಸರ್ವಗುಣ ಸಂಪೂರ್ಣ, ಸಮಸ್ತ ಗುಣಗಳಿಂದ ಪೂರ್ಣ, ದೋಷವರ್ಜಿತ. ನಾರಾಯಣಂ ನಿಖಿಲ ಪೂರ್ಣ ಗುಣೈಕದೇಹಂ ನಿರ್ದೋಷಂ ಆಪ್ಯತಮಂ ಅಖಿಲೇಶ್ವಾಕ್ಯೈ ಅಸ್ಯೋದ್ಭವಾದಿದಮಶೇಷ ವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ ಎಂಬುದಾಗಿ ಆಚಾರ್ಯರು ಅನುವ್ಯಾಖ್ಯಾನದಲ್ಲಿ ಹೇಳ್ತಾರೆ. ಆದ್ದರಿಂದ ಅರ್ಜುನ ಇಲ್ಲಿ ಹೇಳ್ತಾನೆ, ಸ್ವತೇಜಸ ವಿಶ್ವಮಿದಂ ತಪಂತಂ. ಹೇ ಕೃಷ್ಣ, ನಿನ್ನ ಸ್ವರೂಪಭೂತವಾದ ತೇಜಸ್ಸಿನಿಂದ ಇಡೀ ಜಗತ್ತೆಲ್ಲ ಪ್ರಕಾಶಮಾನವಾಗಿದೆ. ಹಾಗಾಗಿ ಲೋಕ ಎಲ್ಲ ನಿನ್ನ ಲೋಕತ್ರಯಂ ಪ್ರವ್ಯತಿತಂ ಮಹಾತ್ಮನ್ ಅಂತ ಕೇಳಿದರೆ, ಇಡೀ 3 ಲೋಕದ ಜನ ನಿನ್ನನ್ನು ನೋಡಿ ಏನಾಗಿದೆ ಅಂತ ಕೇಳಿದರೆ ಆಶ್ಚರ್ಯವನ್ನು ಪಟ್ಟಿದೆ ಎಂಬುದಾಗಿ ಆ ಅರ್ಜುನ ಪರಮಾತ್ಮನ ದಿವ್ಯವಾದ ರೂಪಗಳನ್ನು ನೋಡಿ ನಮಿಸಿ ಬಹಳ ಭಯದಿಂದ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾನೆ.